ನಮಸ್ಕಾರ. ನೋಡಿ, ಆಮೆ ಉಂಗುರ ಪ್ಲಸ್ ಗೂಬೆ ಉಂಗುರನ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋದಾಗ ಎಸ್ಪೆಷಲಿ ಈ ದಿನದಂದು ಧಾರಣೆ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸಿಕ್ಕಾಬಟ್ಟೆ ದುಡ್ಡೇ ದುಡ್ಡು ಕಣ್ರಿ, ಖಂಡಿತವಾಗ್ಲು. ಏಕೆಂದರೆ ಆಮೆ ಉಂಗುರ ಬಂದು ಸಾಕ್ಷಾತ್ ನಾರಾಯಣನ ಸ್ವರೂಪ, ಗೂಬೆ ಉಂಗುರ ಬಂದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ನೋಡಿ, ಇವೆರಡನ್ನೂ ಧಾರಣೆ ಮಾಡ್ಕೊಬೇಕು ಅಟ್ ಎ ಟೈಮು. ಆಮೆ ಉಂಗುರ ಪ್ಲಸ್ ಗೂಬೆ ಉಂಗುರ ಎರಡನ್ನೂ ನೀವು ಎಸ್ಪೆಷಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈ ದಿನದಂದು ಧಾರಣೆ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸಿಕ್ಕಾಬಟ್ಟೆ ದುಡ್ಡೇ ದುಡ್ಡು. ಯಾವ ದಿನದಂದು ಧಾರಣೆ ಮಾಡ್ಕೊಬೇಕು? ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಯಾವ ಮಂತ್ರ ಹೇಳ್ಕೊಂಡು ಧಾರಣೆ ಮಾಡ್ಕೊಬೇಕು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಆಮೆ ಉಂಗುರ ನಾರಾಯಣನ ಸ್ವರೂಪ, ಕೂರ್ಮಾವತಾರ, ಲಕ್ಷ್ಮೀ ವಾಹನ ಬಂದು ಗೂಬೆ ಉಂಗುರನ ಬೆಳ್ಳಿಯನ್ನೆಲ್ಲ ಮಾಡಿಸ್ಕೊಳ್ಳಿ ಅಥವಾ ಬಂಗಾರದಲ್ಲನ್ನ ಮಾಡಿಸ್ಕೊಳ್ಳಿ. ಆ ಒಂದು ಬೆಳ್ಳಿಯಲ್ಲನ್ನ ಆಗಿರಲಿ ಬಂಗಾರದಲ್ಲನ್ನ ಆಗಿರಲಿ, ಅದಕ್ಕೆ ಮಾಡಿಸ್ಕೊಂಡಾಗ ಆ ಬೆಳ್ಳಿಯನ್ನು ಮಾಡಿಸ್ಕೊಂಡಿರ್ರಿ, ಬಂಗಾರದಲ್ಲನ್ನು ಮಾಡಿಸ್ಕೊಂಡಿರ್ರಿ, ಅದಕ್ಕೆ ನೀವು ಮಾಡಿಸ್ಕೊಬೇಕು, ರೆಡಿ ತಗೊಳೋದಲ್ಲ. ಅದಕ್ಕೆ ಅಟ್ಲೀಸ್ಟು ಒಂದು 3-4 ಒಂದು ಆನೆಕ್ಸ್ ಸ್ಟೋನ್ಸ್ ಅಂತ ಬರುತ್ತೆ, ಬ್ಲಾಕ್ ಆನೆಕ್ಸ್ ಸ್ಟೋನ್ಸು ಪ್ಲಸ್ಸು ಸಿಟ್ರೈನ್ ಸ್ಟೋನ್ಸ್ ಅಂತ ಬರುತ್ತೆ. ಸಿಟ್ರೈನ್ ಸ್ಟೋನ್ಸು, ಬ್ಲಾಕ್ ಆನೆಕ್ಸ್ ಸ್ಟೋನ್ಸು ಆಮೆ ಉಂಗುರಕ್ಕೆ ಅಳವಡಿಸ್ಕೊಳ್ಳಿ, ಪ್ಲಸ್ ಗೂಬೆ ಉಂಗುರಕ್ಕೆ ಅಳವಡಿಸ್ಕೊಳ್ಳಿ. ಬೆಳ್ಳಿ ಬಂಗಾರದ ಅಂಗಡಿಗೆ ನಿಮ್ಮೂರಲ್ಲಿ ಮಾಡಿಸ್ಕೊಳ್ರಿ, ಬಂಗಾರದಲ್ಲನ್ನು ಮಾಡಿಸ್ಕೊಳ್ಳಿ, ಬೆಳ್ಳಿಯನ್ನೆಲ್ಲ ಮಾಡಿಸ್ಕೊಳ್ಳಿ. ಅದಕ್ಕೆ ಈ ಒಂದು ಸ್ಟೋನುಗಳು ಅದರೊಳಗಡೆ ಹಾಕಿರಬೇಕು. ಯಾವುದು? ಬ್ಲಾಕ್ ಆನೆಕ್ಸ್ ಅಂತ ಸ್ಟೋನ್ಸು, ಜೊತೆಗೆ ಸಿಟ್ರೈನ್ ಅಂತ ಸ್ಟೋನ್ ಬರುತ್ತೆ, ಸಣ್ಣ ಸಣ್ಣ ಅರಳುಗಳು. ಅದಕ್ಕೆ 4 ಅರಳು ಹಾಕಿಸ್ಬಿಟ್ಟು ನೀವು ಈ ಒಂದು ಬೆಳ್ಳಿಯಲ್ಲನ್ನು ಮಾಡಿಸ್ಕೊಳ್ಳಿ, ಬಂಗಾರದಲ್ಲನ್ನು ಮಾಡಿಸ್ಕೊಂಡು ಯಾವ ದಿನ ಧಾರಣೆ ಮಾಡ್ಕೊಬೇಕು ಗೊತ್ತಾ? ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ. ಈಗ ನಾನು ಹೇಳೋ ದಿನದಂದು ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸಿಕ್ಕಾಬಟ್ಟೆ ದುಡ್ಡು, ಬಾಕಿ ಟೈಮಲ್ಲಿ ಮಾಡಿಕೊಂಡ್ರೆ ಏನು ವರ್ಕ್ ಆಗಲ್ಲ. ಹೇಳ್ತಾ ಇದ್ದೀನಿ, ಏನು ವರ್ಕ್ ಆಗಲ್ಲ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನೀವು ಅಲ್ಲಿಗೆ ಹೋದಾಗ ಇವನ್ನ ನೀವು ಮಾಡಿಸ್ಕೊಬೇಕು. ನಿಮ್ಮೂರುಗಳಲ್ಲಿ ಬೆಳ್ಳಿ ಬಂಗಾರದ ಅಂಗಡಿಗಳಲ್ಲಿ ಅಥವಾ ಎಲ್ಲಾದರೂ ಸಿಕ್ಕರೆ ಈ ಒಂದು ಗೂಬೆ ಉಂಗುರ ಮತ್ತು ಆಮೆ ಉಂಗುರ. ಆಮೆ ಏನು ಆಯುಷ್ ವೃದ್ಧಿ ಮಾಡುತ್ತೆ, ಕಷ್ಟಗಳನ್ನ ಕಡಿಮೆ ಮಾಡುತ್ತೆ. ಈ ಗೂಬೆ ಉಂಗುರ ಸಿಕ್ಕಾಬಟ್ಟೆ ದುಡ್ಡು ಕೊಡುತ್ತೆ. ಇವೆರಡನ್ನ ಮಾಡಿಸ್ಕೊಂಡು ಹೆಣ್ಮಕ್ಳಾದರೆ ಎಡಗೈಗೆ ಧಾರಣೆ ಮಾಡ್ಕೊಳ್ಳಿ, ಗಂಡು ಮಕ್ಕಳಾದರೆ ಬಲಗೈಗೆ ಧಾರಣೆ ಮಾಡ್ಕೊಳ್ಳಿ. ಯಾವ ಫಿಂಗರ್ಗನ್ನು ಹಾಕ್ಕೊಳ್ಳಿ, ಯಾವುದೇ ಬೆರಳುಗಳಿಗನ್ನು ಹಾಕ್ಕೊಳ್ಳಿ. ಅದು ನಿಮ್ಗೆ ಇಷ್ಟ ಬಂದಿದ್ದ ಬೆರಳಿಗೆ ಹಾಕ್ಕೊಳ್ಳಿ. ಹಾಕ್ಕಣ ದಿನ ಇಂಪಾರ್ಟೆಂಟು. ಯಾವ ದಿನ ಹಾಕ್ಕೊಬೇಕು ಗೊತ್ತಾ? ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೋಗಿ ತಗೊಂಡೋಗಿ ಅಲ್ಲಿ ನೀವು ಈ ಒಂದು ಮಂತ್ರಗಳನ್ನ ಪಠಣೆ ಮಾಡಬೇಕು. ಮಂತ್ರಗಳು ಪಠಣೆ ಮಾಡಿ ಅಲ್ಲಿ ನೀವು ಇದನ್ನು ಧಾರಣೆ ಮಾಡ್ಕೊಬೇಕು. ಯಾವ ದಿನ ಅಂತಂದರೆ ವೈಕುಂಠ ಏಕಾದಶಿ ದಿನ. ನೋಡಿ, ವೈಕುಂಠ ಏಕಾದಶಿ ವರ್ಷದಲ್ಲಿ ಡಿಸೆಂಬರ್ ತಿಂಗಳು ಅಥವಾ ಜನವರಿ ತಿಂಗಳಲ್ಲಿ ಬರುತ್ತೆ. ವರ್ಷದಲ್ಲಿ ಒಂದೇ ಬಾರಿ ಬರೋದು ಡಿಸೆಂಬರ್ ತಿಂಗಳು ಅಥವಾ ಜನವರಿ ತಿಂಗಳಲ್ಲಿ ಬರುತ್ತೆ. ಇಂಥ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿ ಕೈನಲ್ಲಿಟ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ,
ಓಂ ನಮೋ ನಾರಾಯಣಾಯ. ಓಂ ಶ್ರೀಂ 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 ಮಹಾಲಕ್ಷ್ಮಿಯೇ ನಮಃ. ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ, ಓಂ ಲಕ್ಷ್ಮೀ ಸ್ವಾಹ ಅಂತ ಈ ಮಂತ್ರಗಳು ಪಠಣೆ ಮಾಡ್ತಾ ನೀವು ಅಲ್ಲಿ ಸಂಕಲ್ಪ ಮಾಡ್ಕೊಂಡು ವೈಕುಂಠ ಏಕಾದಶಿ ದಿನವೇ ನೀವು ತುಳಸಿ ಜೊತೆಗೆ ತುಳಸಿನ ಸಪ್ರೇಟಾಗಿ ತಗೊಂಡು ಅಲ್ಲಿ ತಿರುಪತಿ ಒಂದು ಕಾಣಿಕೆ ಉಂಡಿಯಲ್ಲಿ ಹೋಗ್ತಿರಲ್ಲ, ಕಾಣಿಕೆ ಉಂಡಿಯಲ್ಲಿ 3 ತುಳಸಿ ದಳಗಳು ಜೊತೆಗೆ ಯಥಾದಕ್ಷಿಣೆ ಹಾಕಿಬಿಟ್ಟು, ಮತ್ತು ಇನ್ನೊಂದು ಕೈನಲ್ಲಿ ಇದೊಂದು ಉಂಗುರಗಳು, ಗೂಬೆ ಉಂಗುರ ಪ್ಲಸ್ ಆಮೆ ಉಂಗುರ 2 ಇಟ್ಕೊಂಡು ದರ್ಶನ ಮಾಡಿ ಈ ಮಂತ್ರಗಳು ಪಠಣೆ ಮಾಡಿ ಲಕ್ಷ್ಮೀ ನಾರಾಯಣನಿಗೆ ಅಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಸಂಕಲ್ಪ ಮಾಡ್ಕೊಂಡು ನೀವು ಅಲ್ಲೇ ನೀವು ದರ್ಶನ ಮಾಡುವಾಗ ನೀವು ಬೆರಳಿಗೆ, ಗಂಡು ಮಕ್ಕಳಾದರೆ ಬಲಗೈಗೆ, ಹೆಣ್ಣು ಮಕ್ಕಳಾದರೆ ಎಡಗೈಗೆ ಯಾವುದೇ ಬೆರಳಿಗನ್ನು ಹಾಕ್ಕೊಳ್ಳಿ. ಈ ರೀತಿ ನೀವು ಹಾಕ್ಕೊಂಡಲ್ಲಿ ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ದುಡ್ಡೇ ದುಡ್ಡು. ಯಾವ ದಿನ? ವೈಕುಂಠ ಏಕಾದಶಿ ದಿನದಂದು ಧಾರಣೆ ಮಾಡಿಕೊಂಡ್ರೆ ಮಾತ್ರ. ಇನ್ನು ಬಾಕಿ ಟೈಮಲ್ಲಿ ಏನು ಮಾಡಿಕೊಂಡ್ರೆ ಏನು ವರ್ಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ.